ನೀವು ಸಿಗ್ನಲ್ ಹೋಗಿ ಯಾವ್ದಾದ್ರು ಬಿಕಾರಿಗೆ 1 ಲಕ್ಷ ಕೊಡಿ, ತುಂಬಾ ಖುಷಿ ಆಗ್ತಾನೆ, ಅವನಿಗೆ ವಿಶ್ವಾಸನೇ ಆಗಲ್ಲ, ನಿಮ್ಗೆ ತುಂಬಾ ಆಶೀರ್ವಾದ ಕೊಡ್ತಾನೆ. ಮತ್ತೆ ಮುಂದೆ ಏನ್ ಕೆಲಸ ಮಾಡ್ತಾನೆ ಗೊತ್ತಾ? ಯಾವ್ದಾದ್ರು ಕಾಸ್ಟ್ಲಿ ಹೋಟೆಲ್ ಹೋಗಿ ದಬಾಯಿಸಿ ಹೊಟ್ಟೆ ತುಂಬ್ತಾನೆ. ಆಮೇಲೆ ಯಾವ್ದಾದ್ರು ಸಲೂನ್ ಹೋಗಿ ಫೇಶಿಯಲ್ ಗಿಶಿಯಲ್ ಎಲ್ಲ ಮಾಡಿಸಿ ಮತ್ತೆ ಅಲ್ಲಿಂದ ಶಾಪಿಂಗ್ ಹೋಗಿ ಅವನಿಗೋಸ್ಕರ ಕಾಸ್ಟ್ಲಿ ಬಟ್ಟೆ ಮತ್ತೆ ಶೂ ಖರೀದಿ ಮಾಡ್ತಾನೆ. ಹಾಗೆ ಅದರಲ್ಲಿ ಉಳಿದು ಬೆಳೆದಿರೋ ಹಣದಿಂದ ಒಂದು ಫೋನ್ ಖರೀದಿ ಮಾಡ್ತಾನೆ. ಮತ್ತೆ ಒಂದೆರಡು ದಿನದ ನಂತರ ಆ ವ್ಯಕ್ತಿ ಬಿಕಾರಿ ನಿಮ್ಗೆ ಅದೇ ಜಾಗ ಸಿಗ್ನಲ್ ಅಲ್ಲಿ ತಟ್ಟೆ ಇಟ್ಕೊಂಡು ನಿಂತಿರ್ತಾನೆ. ಬಿಸ್ನೆಸ್ ಜಗತ್ತಲ್ಲಿ ಒಂದು ಥಿಯರಿ ಇದೆ, ಅದರ ಪ್ರಕಾರ ಏನಾದ್ರೂ ಜಗತ್ತಲ್ಲಿರೋ ಎಲ್ಲಾ ಹಣನ ಎಲ್ಲಾ ಜನರಲ್ಲಿ ಸಮಾನವಾಗಿ ಹಂಚಿದ್ರು ಆಗ ಒಬ್ಬ ಶ್ರೀಮಂತ ಇನ್ನೂ ಶ್ರೀಮಂತನಾಗ್ತಾನೆ, ಮತ್ತೆ ಒಬ್ಬ ಬಡವ ಇನ್ನು ಮತ್ತೆ ಬಡವನಾಗ್ತಾನೆ. ಗೊತ್ತಿದೆಯಾ ಯಾಕೆ? ಯಾಕಂದ್ರೆ ಬಡ ಜನರ ಹತ್ರ ಫೈನಾನ್ಷಿಯಲ್ ಎಜುಕೇಶನ್ ಇರೋದಿಲ್ಲ. ಮತ್ತೆ ಈ ಫೈನಾನ್ಷಿಯಲ್ ಎಜುಕೇಶನ್ ಡಿಗ್ರಿ ಮಾಡೋದ್ರಿಂದ ಬರಲ್ಲ. ನಮ್ಮ ಸಮಾಜ ಯೋಚನೆ ಮಾಡುತ್ತೆ, ಯಾವ ವ್ಯಕ್ತಿ ಡಿಗ್ರಿ ಮಾಡಿದಾನೋ ಅವನು ದುಡ್ಡನ್ನ ಹೆಂಗಾದ್ರೂ ಮಾಡಿ ಸಂಪಾದನೆ ಮಾಡ್ತಾನೆ. ಅದಕ್ಕೆ 23,000 ಸಂಪಾದಿಸೋ ತಂದೆ ಕೂಡ ತನ್ನ ಬೆನ್ಮೂಳೆ ಮುರಿದು ಅವರ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾನೆ. ಇದನ್ನ ಯೋಚಿಸಿ, ಬಹುಶಃ ಇವನು ಓದೋದು ಬರೆಯೋದ್ರಿಂದ ನಮ್ಮ ಮನೆ ಪರಿಸ್ಥಿತಿ ಬದಲಾಗಬಹುದೇನೋ ಅಂತ. ಏನಾದ್ರೂ ಈ ರೀತಿ ಇದ್ದಿದ್ರೆ ಎಂಫಿಲ್ ಡಿಗ್ರಿ ಹೋಲ್ಡರ್ ನಿರುದ್ಯೋಗದಿಂದ ಇವತ್ತು ಮಾರ್ಕೆಟ್ ಅಲ್ಲಿ ಕೆಲಸಕ್ಕೋಸ್ಕರ ಅಲಿತಿರಲಿಲ್ಲ. ಮತ್ತೆ ಏನು ಓದೇ ಬರಿದೇ ಇರೋ ಜನ ದೇಶದ ಪ್ರಧಾನಮಂತ್ರಿ ಮತ್ತೆ ರಾಜ್ಯದ ಸಿಎಂ ಆಗ್ತಿರಲಿಲ್ಲ.